ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ಆತ್ಮೀಯರೇ, ಇವತ್ತು ಡಯಾಬಿಟೀಸ್ ತುಂಬ ಜನರನ್ನು ಒಂದು ತೊಂದರೆಗೀಡು ಮಾಡಿದೆ. ಈ ಮಧುಮೇಹವನ್ನು ಹತೋಟಿ ಮಾಡ್ಕೊಳ್ಳಿಕ್ಕೆ ಹಣ್ಣುಗಳನ್ನು ತಿನ್ನಲೇಬಾರದು ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಮಗೆ ವಿಟಮಿನ್ ಸಿ ಬೇಕು, ಪೋಷಕಾಂಶಗಳು ಬೇಕು. ಈ ವೈರಸ್ ಹಾವಳಿಯ ಸಂದರ್ಭದಲ್ಲಿ ದೇಹ ಸಶಕ್ತವಾಗಿರಬೇಕು. ಹಣ್ಣುಗಳನ್ನು ತಿನ್ನೋದನ್ನು ಬಿಟ್ಟುಬಿಟ್ರೆ ನಮಗೆ ಪೋಷಕಾಂಶಗಳು ಸಿಗೋದಿಲ್ಲ. ಸಸ್ಯಾಹಾರಿಗಳಿಗೆ ಬಹಳ ಕಷ್ಟ. ಹಾಗಾಗಿ ಹಣ್ಣುಗಳನ್ನು ತಿನ್ನೋದನ್ನು ದಯಮಾಡಿ ಸ್ಟಾಪ್ ಮಾಡಬೇಡಿ. ಹಣ್ಣು ತರಕಾರಿಯನ್ನು ಜಾಸ್ತಿ ಸೇವಿಸಿ. ಆತ್ಮೀಯರೇ, ಅಯ್ಯೋ ನೆಲದೊಳಗಡೆ ಇದ್ದು ಕ್ಯಾರೆಟು ಬೀಟ್ರೂಟು ತಿನ್ನಲೇಬಾರ್ದು ಅಂಥೇಳಿ ಡಯಾಬಿಟಿಸ್ ಇದ್ದರೆ, ನೆಲದೊಳಗಡೆ ಇರುವಂಥ ಕ್ಯಾರೆಟು ಬೀಟ್ರೂಟಲ್ಲಿ 10ರಿಂದ 12% 15% ಈ ಕಾರ್ಬೋಹೈಡ್ರೇಟ್ ಇದ್ದರೆ, ಅನ್ನ ಚಪಾತಿ ರಾಗಿ ಜೋಳ ಸಿರಿಧಾನ್ಯದಲ್ಲಿ 70ರಿಂದ 80% ಕಾರ್ಬೋಹೈಡ್ರೇಟ್ ಇದೆ. ಇದನ್ನು ತಾವು ದಯಮಾಡಿ ನೆನಪಿಟ್ಕೋಬೇಕು. ಹಾಗಾದರೆ ಇವತ್ತು ಹಣ್ಣನ್ನು ತಿನ್ನಲೇಬಾರ್ದು ಅನ್ನುವಂಥ ತಪ್ಪು ಕಲ್ಪನೆಯಿಂದ ಹೊರಬನ್ನಿ. ಸೇಬು ಹಣ್ಣಲ್ಲಿ ಸಾಕಷ್ಟು ಪೋಷಕಾಂಶ ಇದೆ. ಸಕ್ಕರೆ ಅಂಶ ಒಂದು 10% ಅಷ್ಟೇ ಇದೆ. ಕಾರ್ಬೋಹೈಡ್ರೇಟ್ ಅಕ್ಕಿ ರಾಗಿ ಜೋಳ ಸಿರಿಧಾನ್ಯದಲ್ಲಿ 70 ಇದೆ. ಇದರಲ್ಲಿ ಕೇವಲ 10 ಇದೆ. ಯಾವುದಾಗ್ಬೋದು? 100 ಪೋಷಕಾಂಶದ ಆಗರ ಇದೆ. ಮುಖ್ಯವಾಗಿ ಪೇರಲೆ ಹಣ್ಣಲ್ಲಿ ಸಾಕಷ್ಟು ವಿಟಮಿನ್ ಸಿ ಇದೆ. ಹೈಯೆಸ್ಟ್ ವಿಟಮಿನ್ ಸಿ ಇದೆ, ಹೈಯೆಸ್ಟ್ ಪೊಟ್ಯಾಷಿಯಮ್ ಇದೆ. ಬಹಳ ಒಳ್ಳೆಯದು ಡಯಾಬಿಟಿಸ್ ಇದ್ದವರು. ಹಾಗಾದರೆ ಯಾವ್ಯಾವ ಹಣ್ಣುಗಳು ಅಂತ ನೋಡೋಣ. ಸೊ ಈ ಒಂದು ಪೇರಲೆ ಹಣ್ಣು, ಸೇಬು ಹಣ್ಣು, ಪೊಮೊಗ್ರನೇಟ್, ದಾಳಿಂಬೆ ಕೂಡ ಶುಗರ್ನ 8% ಹೊಂದಿದೆ. ದಾಳಿಂಬೆ ಹೃದಯದ ಕಾರ್ಯಕ್ಕೆ ಬಹಳ ಒಳ್ಳೆಯದು. ರಕ್ತನಾಳದ ಶುದ್ಧಿ ಮಾಡುತ್ತೆ. ಹಾರ್ಟ್ ಬ್ಲಾಕ್ ಇದ್ದವರು ಡೈಲಿ ದಾಳಿಂಬೆ ಜ್ಯೂಸ್ ಕುಡಿದ್ರೆ, ಒಂದು 3 ತಿಂಗಳ ಡೈಲಿ ಕುಡಿತಾ ಬಂದರೆ ಹಾರ್ಟ್ ಬ್ಲಾಕನ್ನೇ ಕರಗಿಸುವಷ್ಟು ಶಕ್ತಿ ದಾಳಿಂಬೆ ಜ್ಯೂಸಿಗಿದೆ. ಇದು ರಿಸರ್ಚಿಂದ ಪ್ರೂವ್ ಆಗಿದೆ. ಹಾಗೆಯೇ ತೆಂಗಿನಕಾಯಿ ತುರಿ ಭಾಳ ರುಚಿಕರ, ಆರೋಗ್ಯಕರ, ಒಳ್ಳೆ ಫ್ಯಾಟನ್ನು ಕೊಡುತ್ತೆ, HDLನ ಜಾಸ್ತಿ ಮಾಡುತ್ತೆ, ಬಹಳ ಒಳ್ಳೆಯದು. ನೆಕ್ಸ್ಟ್ ಇರೋದು ಗೋಡಂಬಿ. ಗೋಡಂಬಿ ತಿಂದರೆ ದಪ್ಪ ಆಗ್ಬಿಡ್ತೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಎಲ್ಲ ಸುಳ್ಳು. ಗೋಡಂಬಿಯಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇದೆ. ಅದು HDL, ಅದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲವೇ ಇಲ್ಲ. ಬಾಡಿ ಅದರಿಂದಾಗಿ HDL ಜಾಸ್ತಿ ಮಾಡುತ್ತೆ. ಯಾವ ಫುಡ್ಡಲ್ಲೂ ಕೊಲೆಸ್ಟ್ರಾಲ್ ಇಲ್ಲ. ಕೊಲೆಸ್ಟ್ರಾಲ್ ರೆಡಿ ಆಗೋದು ಲಿವರಲ್ಲಿ. ಬಾಡಿ ಒಳ್ಳೆ ಕೊಲೆಸ್ಟ್ರಾಲ್ HDLನ ಜಾಸ್ತಿ ಮಾಡುತ್ತೆ. ಜೊತೆಗೆ ಆಕ್ಸಿಡೈಸ್ಡ್ ಕೊಲೆಸ್ಟ್ರಾಲ್ LDL ಟೋಟಲ್ ಜಾಸ್ತಿ ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಮಾಡುವಂತಹ, ತೊಂದರೆ ಮಾಡುವಂತಹ ಆಕ್ಸಿಡೈಸ್ಡ್ LDLನ, ಅಂದರೆ ವಿರೂಪಗೊಂಡಂತಹ LDLನ ಸ್ವರೂಪಕ್ಕೆ ತರುತ್ತೆ, ಅದನ್ನು ಸರಿ ಮಾಡುತ್ತೆ. LDL ಹೆಚ್ಚಿಗೆ ಆಗ್ಬೋದು ಒಂದು 10%, ಆದರೆ ಅಲ್ಲಿ ಹಾರ್ಟ್ ಅಟ್ಯಾಕ್ಗೆ ಕಾರಣ ಯಾವುದು? ಆಕ್ಸಿಡೈಸ್ಡ್ LDL. ಅದರಲ್ಲಿ LDL ಪ್ಯಾಟ್ರನ್ ಇದೆ, ABCD ಅಂತ. ಆ ಪ್ಯಾಟ್ರನಲ್ಲಿ ನಾವು ಚೆಕ್ ಮಾಡಲಿಕ್ಕೆ ಹೋಗಲ್ಲ. ಸೊ ಹಾಗಾದರೆ ನಮಗೆ ಕ್ಯಾಶ್ಯೂ, ತೆಂಗಿನಕಾಯಿ ತುರಿ, ಪೊಮೊಗ್ರನೇಟ್ ಅಂದರೆ ದಾಳಿಂಬೆ ಹಣ್ಣು, ಸೇಬು ಹಾಗೂ ಪೇರಲೆ ಹಣ್ಣಿನ ಒಂದು ಸ್ಪೆಷಲ್ ಆದಂತಹ ಒಂದು ಸಲಾಡ್ ಮಾಡುವಂಥ ವಿಧಾನವನ್ನು ಇವತ್ತು ಡಾಕ್ಟರ್ ಗಗನ ಹಾಗೂ ಡಾಕ್ಟರ್ ಜಿನು ಆಂಟೋನಿ ಅವರು ತೋರಿಸ್ತಾರೆ. ಸೊ ಈ ಒಂದು ಸಲಾಡನ್ನು ನಾವು ತಿಳ್ಕೊಂಡ್ಬಿಟ್ರೆ ಮಾಡೋದನ್ನು ಡೈಲಿ 1 ಸಲ ಅಥವಾ 2 ಸಲ ಡಯಾಬಿಟಿಸ್ ಇದ್ದವರು ಖಂಡಿತ ಸೇವಿಸ್ಬೋದು. ಎಲ್ಲ ರೀತಿಯ ಪೋಷಕಾಂಶ ಸಿಗಲಿಕ್ಕೆ ಅನುಕೂಲ ಆಗುತ್ತೆ, ಒಳ್ಳೆ ಫ್ಯಾಟ್ ಸಿಗಲಿಕ್ಕೆ ಅನುಕೂಲ ಆಗುತ್ತೆ, ಬೊಜ್ಜು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಈ ಫ್ರೂಟ್ ಸಲಾಡನ್ನು ನಾನು ಆಹಾರಕ್ಕಿಂತ ಮುಂಚೆ ಸೇವಿಸಿರೋದು ಅಮೃತ. ಹಾಗಾಗಿ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಆಹಾರಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ಸಲಾಡನ್ನು ಸೇವಿಸಿ. 3 ಸಲ ಆಗಿಲ್ಲ ಅಂದರೆ 1 ಸಲ ಆದರೂ ಸೇವಿಸಿ. ಆಗ್ಬೋದಾ? ಹಾಗಾದರೆ ಇವತ್ತು ನಾವು ನೋಡಲಿಕ್ಕಿದ್ದೇವೆ ಈ ಒಂದು ಡಯಾಬಿಟಿಕ್ ಸಲಾಡನ್ನು. ಸೊ ಅದಕ್ಕೂ ಪೂರ್ವದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪಿನ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆದಮೇಲೆ ಅಡ್ಮಿನ್ ನಂಬರ್ನ ಸೇವ್ ಮಾಡಿಟ್ಕೊಳ್ಳಿ. ಆಗ ನಾವು ಕಳಿಸಿದಂಥ ಹೆಲ್ತ್ ಟಿಪ್ಸು ಎಲ್ಲ ಓಪನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ನೀವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೋಸ್ಕರ ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ಭುವನೇಶ್ವರಿ, ಡಾಕ್ಟರ್ ಗಗನ ಅಥವಾ ನನ್ನ ಹತ್ರ ನೀವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ಬೋದು. ಅದಕ್ಕೆ ಹೆಸರು ನೋಂದಾಯಿಸಲಿಕ್ಕೆ 7406853563 ಈ ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಡಿ. 10 ದಿವಸ ಒಳಗಾಗಿ ನಮ್ಮವ್ರು ಕಾಲ್ ಮಾಡ್ತಾರೆ. ಡಾಕ್ಟರ್ನಿಗೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ. ಆಗ ಡಾಕ್ಟ್ರೇ ನಿಮಗೆ ಕಾಲ್ ಮಾಡ್ತಾರೆ. ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಹಣ್ಣುಗಳಿಂದ ಸಿಹಿಯಾದ ಒಂದು ಫ್ರೂಟ್ ಸಲಾಡ್. ಆದರೆ ಸಕ್ಕರೆಯನ್ನು ಹೆಚ್ಚು ಮಾಡಿದಂತಹ, ರಕ್ತದಲ್ಲಿ ಡಯಾಬಿಟಿಸನ್ನು ಹೆಚ್ಚು ಮಾಡದೇ ಇರುವಂತಹ ಒಂದು ಫ್ರೂಟ್ ಸಲಾಡ್ ಬಹಳ ಒಳ್ಳೆಯದು. ನಿಮಗೇನಾದ್ರು ಸಂಶಯ ಬಂದರೆ ನೀವು ಮಧ್ಯಾಹ್ನ ಊಟವನ್ನು ಕ್ಯಾನ್ಸಲ್ ಮಾಡಿ ಈ ಫ್ರೂಟ್ ಸಲಾಡನ್ನು 2 ಬೌಲ್ ತಿನ್ನಿ ಫುಲ್. ಅಷ್ಟು ತಿಂದು 2 ತಾಸು ಆದಮೇಲೆ ನಿಮ್ಮ ಶುಗರ್ ಚೆಕ್ ಮಾಡಿ. ಆಗ ನಿಮಗೆ ಗೊತ್ತಾಗುತ್ತೆ ಈ ಹಣ್ಣುಗಳಿಂದ ಶುಗರ್ ಹೆಚ್ಚಾಗೋದಿಲ್ಲ. ಈಗ ನಾವು ಹೇಳ್ತಾ ಇರುವಂಥ ಹಣ್ಣುಗಳಿಂದ ಶುಗರ್ ಹೆಚ್ಚಾಗೋದಿಲ್ಲ. ನಿಮ್ಗೆ ಅನೇಕರಿಗೆ ಡೌಟ್ ಇದೆ, ನಂಗೆ ಗೊತ್ತು, ಇದು ಇಷ್ಟು ಸಿಹಿಯಾಗಿದೆ, ಶುಗರ್ ಹೆಚ್ಚಾಗುತ್ತೆ ಅಂತ. ಹಾಗಾಗಿ ನಾನು ಹೇಳಿದ ಮಾತನ್ನು ನಂಬೇಡಿ. ನಿಮಗೆ ನಾನು ಅವಕಾಶವನ್ನು ಕೊಡ್ತೇನೆ. ಗ್ಲುಕೋಮೀಟ್ರ್ ಎಲ್ಲ ಕಡೆ ಸಿಗ್ತಾ ಇದೆ, ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಗ್ಲುಕೋಮೀಟ್ರ್ ಡಯಾಬಿಟಿಸ್ ಇದ್ದವ್ರ ಹತ್ರ ಇರಲೇಬೇಕು. ಯಾಕೆ? ಅವ್ರು ವಾರಕ್ಕೆ 1 ದಿವಸ ಅದು ಚೆಕ್ ಮಾಡಬೇಕು. ಇಲ್ಲದಿದ್ದರೆ ಹೆಚ್ಚಿಗೆ ಆಗಿಬಿಟ್ರೆ, ಕೆಲವರು ಏನು ಮಾಡ್ತಾ ಇದ್ದಾರೆ ಡಯಾಬಿಟಿಸ್ ಇದ್ದವರು, ಅಯ್ಯೋ ಚೆಕ್ ಮಾಡಿದ್ರೆ ಹೆಚ್ಚಿಗೆ ತೋರಿಸುತ್ತೆ, ಚೆಕ್ಕೇ ಮಾಡಲ್ಲ.
ಚೆಕ್ಕೇ ಮಾಡಲ್ಲ. ಎಷ್ಟು ದಿವಸ ಚೆಕ್ ಮಾಡದೇ ಇರ್ತೀರಾ? ಒಂದು ದಿವಸ ಕಣ್ಣು, ಹೃದಯ, ಕಿಡ್ನಿ, ಕಾಲು, ನರ ಹಾಳಾದಾಗ. ಹಾಗೆ ಮಾಡಬೇಡಿ ದಯಮಾಡಿ. ನಿಮ್ಗೆ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೀವು ಆವಾಗ ಎಚ್ಚರಿಕೆ ವಹಿಸ್ತೀರ. 150 ಮೇಲೆ 180 ಮೇಲೆ ಹೋದಾಗ ನೀವು ಎಚ್ಚರಿಕೆ ವಹಿಸ್ತೀರ. ಹಾಗಾಗಿ ಚೆಕ್ ಮಾಡ್ತಾಯಿರಿ. ವಾರಕ್ಕೆ ಒಂದು ದಿವಸ ಆದರೂ ಚೆಕ್ ಮಾಡಿ, ಕೈ ಮುಗಿದು ನಾನು ಕೇಳ್ಕೊಳ್ತೀನಿ. ಈಗ ಏನು ಮಾಡೋಣ ಅಂದರೆ, ನಿಮ್ಗೆ ಈ ಥರ ಡೌಟ್ ಇದ್ದರೆ, ಹಣ್ಣು ತಿಂದರೆ ಶುಗರ್ ಹೆಚ್ಚಾಗುತ್ತೆ ಅಂತಂದರೆ, ಈ ಸಲಾಡನ್ನು ಮಧ್ಯಾಹ್ನ ಊಟವನ್ನು ಬಿಟ್ಟು ಈ ಸಲಾಡ್ 2 ಬೌಲ್ ತಿಂದು ಉದಾಹರಣೆಗೆ 2 ಗಂಟೆಗೆ ಊಟ ಮಾಡಿದೆ, 4 ಅಥವಾ 4:15 2.5 ಗಂಟೆಯಲ್ಲಿ ನಿಮ್ಮ ಶುಗರನ್ನು ಚೆಕ್ ಮಾಡಿ. ನಾರ್ಮಲ್ ಆಗಿ ನಿಮ್ಮ ಮೆಡಿಸಿನೆಲ್ಲ ಹಾಗೇ ಇರಲಿ, ಯಾವ ಥರ ಬೆಳಗ್ಗೆ ತೊಗೊಳ್ತಿರೋ ಅದೇ ಥರ ಇರಲಿ, 100% ಶುಗರ್ ಕಂಟ್ರೋಲಿಗೆ ಬಂದಿರುತ್ತೆ. ಅದಕ್ಕೂ ಇದು ಕಂಟ್ರೋಲ್ ಹೌದೋ ಅಲ್ಲ ಅಂತ ಗೊತ್ತಾಗಲಿಕ್ಕೆ ಮುಂಚಿನ ದಿವಸ ನಾರ್ಮಲ್ ಊಟ ಮಾಡ್ತಿರಲ್ಲ ನೀವು, ಅದು ಮಾಡಿ ಚೆಕ್ ಮಾಡ್ಕೊಂಡಿರಬೇಕು. ನೆಕ್ಸ್ಟ್ ಡೇ ಈ ಫ್ರೂಟ್ ಸಲಾಡನ್ನು ತಿಂದು ಚೆಕ್ ಮಾಡಬೇಕು. ಆಗ ನಿಮಗೆ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು ಹೇಳಿದ್ದು ಸತ್ಯನೋ ಸುಳ್ಳೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಬೇರೆಯವರು ಯಾರು ಹೇಳಿದ್ದು ನಂಬುವಂಥ ಅಗತ್ಯತೆಯೂ ಇಲ್ಲ. ಅನೇಕರು ಇವತ್ತು ಯೂಟ್ಯೂಬಲ್ಲಿ ಬಂದು ನೀವು ಅದನ್ನು ನಂಬೇಡಿ, ಇದನ್ನು ನಂಬೇಡಿ, ಹಾಗೆ ಹೀಗೆ ಅಂತೆಲ್ಲ ನೆಗೆಟಿವ್ ಹೇಳ್ತಾ ಇದ್ದಾರೆ. ಆದರೆ ಇದನ್ನು ನಾನು ನಿಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದೇನೆ. ನೀವೇ ಚೆಕ್ ಮಾಡಿ ನೋಡಿ, ಹೌದು ಅಲ್ಲೋ ಅಂತ ಸತ್ಯವನ್ನು ನೀವೇ ಪರೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ರುಚಿಕರವಾದಂಥ ಒಂದು ಫ್ರೂಟ್ ಸಲಾಡನ್ನು. ಡಯಾಬಿಟಿಸ್ನವರು ಕೂಡ ತಿನ್ಬೋದು, BP ಅವರು ತಿನ್ಬೋದು, ಎಲ್ಲರೂ ತಿನ್ಬೋದಾದಂತಹ ಫ್ರೂಟ್ ಸಲಾಡನ್ನು ನೋಡೋಣ. ನಮಸ್ಕಾರ ವೀಕ್ಷಕರೇ, ನಿಸರ್ಗಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೆಲ್ದಿ ಸಲಾಡನ್ನು ಪ್ರಿಪೇರ್ ಮಾಡ್ತಾ ಇದ್ದೇವೆ. So we are going to prepare one healthy fruit salad. So ಬೇಕಾಗಿರೋ ಫ್ರೂಟ್ಸ್ ದಾಳಿಂಬೆ, ಪೊಮೊಗ್ರಾನೇಟ್, ಸೀಬೆಕಾಯಿ, guava, green apple, some grated coconut, cashew and pepper powder. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಕಂಪ್ಲೀಟ್ ಬೌಲ್ ಸೀಬೆಕಾಯನ್ನು ಹಾಕ್ಕೊಳ್ಳಿ. ನಂತರ ಗ್ರೀನ್ ಆ್ಯಪಲ್ ಒಂದು ಸಂಪೂರ್ಣ ಬೌಲ್, ಪೊಮೊಗ್ರಾನೇಟ್ ಕಂಪ್ಲೀಟ್ ಬೌಲ್ ಹಾಕಿ, It's looking very colorful, no? ಕ್ಯಾಶ್ಯೂ ನಟ್ಸ್ ಕೂಡ 2 ಸ್ಪೂನ್ಸ್, ಕೊಕೊನಟ್ ಕೂಡ 1/2 ಕಪ್ಪನ್ನು ಫುಲ್ ಹಾಕ್ತಾ ಇದ್ದೇನೆ. ಈಗ ಅದರ ಮೇಲೆ ಸ್ವಲ್ಪ ಪೆಪ್ಪರನ್ನು ಸ್ಪ್ರಿಂಕಲ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹೆಲ್ದಿಯಾಗಿರುವ ಫ್ರೂಟ್ ಸಲಾಡ್ ರೆಡಿಯಾಗಿದೆ. So this is a very colorful fruit salad. So this contains guava. Guava is rich in vitamin C, which helps to boost our immunity, and it contains pomegranate. It is very good for anemic conditions, and grated coconut, cashew all contain good fat, which will improve our good cholesterol, HDL cholesterol. So all over, this is a healthy fruit salad. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, Do subscribe and press bell button. ಥ್ಯಾಂಕ್ ಯು.